ಕೆ ಹಾಬಿ ಐಡಿಯಾಸ್ಗೆ ಸ್ವಾಗತ. ಇವತ್ತು ಮಲ್ನಾಡ್ ಸ್ಟೈಲಲ್ಲಿ ಸಾರಿನ ಪುಡಿ ಹೇಗೆ ಮಾಡೋದು ಅನ್ನೋದನ್ನು ತೋರಿಸ್ತೀನಿ. ಅದಕ್ಕೆ ಬೇಕಾಗಿರೋ ಐಟಮ್ಸ್: ಒಂದು 3/4 ಕಪ್ ಆಗೋಷ್ಟು ಧನಿಯಾ ಅಂದರೆ 150 ಗ್ರಾಮು, ಒಂದು 4ರಿಂದ 5 ಚಮಚ ಮೆಂತೆ, 4ರಿಂದ 5 ಚಮಚ ಜೀರಿಗೆ, ಒಂದು ಹಿಡಿ ಆಗೋಷ್ಟು ಕರಿಬೇವು. ಅಂದರೆ ನಾನಿಲ್ಲಿ ಡ್ರೈ ಆಗಿರೋ ಕರಿಬೇವನ್ನ ತಗೊಂಡಿದ್ದೀನಿ, ನೀವು ಹಸಿ ಕರಿಬೇವನ್ನಾದರೂ ತಗೋಬಹುದು. ಮೆಣಸಿನಕಾಯಿ ಮತ್ತೆ ಚಕ್ಕೆ, ಮೊಗ್ಗು ಮತ್ತೆ ಚಕ್ಕೆ, ಮೊಗ್ಗು, ಲವಂಗ, ಒಂದು 4-5 ಏಲಕ್ಕಿ ಸಿಪ್ಪೆ ಸಹಿತ ತಗೊಂಡಿದ್ದೀನಿ. ಇವಾಗ ಮಾಡೋದು ಹೇಗೆ ಅಂತ ನೋಡೋಣ. ಒಂದು ಪ್ಯಾನ್ನ ಬಿಸಿಗಿಟ್ಕೊಂಡು 1 ಚಮಚ ಎಣ್ಣೆ ಹಾಕ್ತಾ ಇದ್ದೀನಿ. ನೋಡಿ, ಇವಾಗ ಎಣ್ಣೆ ಬಿಸಿಯಾಗಿದೆ. ಫಸ್ಟು ಅದಕ್ಕೆ ನಾನು ಮೆಂತೆ ಕಾಳನ್ನು ಹಾಕಿ ಹುರ್ಕೋತಾ ಇದ್ದೀನಿ. ನೋಡಿ, ಇವಾಗ ಇದೇ ಪ್ಯಾನ್ಗೆ ಜೀರಿಗೆ ಹಾಕಿ ಚೆನ್ನಾಗಿ ಫ್ರೈ ಮಾಡಬೇಕು. ನೋಡಿ, ಜೀರಿಗೆ ಚೆನ್ನಾಗಿ ಫ್ರೈ ಆಗಿದೆ. ಇವಾಗ ಧನಿಯಾನ ಫ್ರೈ ಮಾಡ್ತಾ ಇದ್ದೀನಿ. ನೋಡಿ, ಇವಾಗ ಸ್ವಲ್ಪ ಚಟ ಚಟ ಅಂತ ಸೌಂಡ್ ಬರ್ತಾ ಇದೆ. ಒಂದು 2 ನಿಮಿಷ ಇದನ್ನ ಫ್ರೈ ಮಾಡಿದರೆ ಆಗತ್ತೆ. ನೋಡಿ, ಇವಾಗ ಇದು ರೆಡಿ ಇದೆ. ಇವಾಗ ಚಕ್ಕೆ, ಲವಂಗ, ಏಲಕ್ಕಿ, ಮೊಗ್ಗನ್ನು ಸ್ವಲ್ಪ ಹುರಿತಾ ಇದ್ದೀನಿ. ಇವಾಗ ಇದು ರೆಡಿ ಇದೆ. ಇವಾಗ ಕೊನೆಯದಾಗಿ ಮೆಣಸಿನಕಾಯಿ. ನೀವು ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಮೆಣಸಿನಕಾಯಿನ ತಗೋಬಹುದು. ಮೆಣಸಿನಕಾಯಿ ಗರಿ ಗರಿ ಆಗೋವರೆಗೂ ಇದನ್ನ ಹುರ್ಕೋಬೇಕು. ನೋಡಿ, ಇವಾಗ ಇದು ಆಗಿದೆ. ನೋಡಿ ಫ್ರೆಂಡ್ಸ್, ಇವಾಗ ಹುರಿದಿರೋದನ್ನೆಲ್ಲ ಹೀಗೆ ಒಂದು ಪ್ಲೇಟಿಗೆ ಹಾಕಿ ಇಟ್ಕೊಂಡಿದ್ದೀನಿ. ನಾನು ಡ್ರೈ ಕರಿಬೇವನ್ನ ತಗೊಂಡಿರೋದ್ರಿಂದ ಇದನ್ನು ಹುರಿದಿಲ್ಲ, ಹಾಗೇನೆ ಪೌಡ್ರ್ ಮಾಡ್ಕೋಬೋದು. ಇದು ಎಲ್ಲ ಪೂರ್ತಿ ತಣ್ಣಗಾದ ಮೇಲೆ ಮಿಕ್ಸಿಲಿ ಚೆನ್ನಾಗಿ ಪೌಡ್ರ್ ಮಾಡಬೇಕು. ಸಾರಿನ ಪುಡಿ ರೆಡಿಯಾಗಿದೆ. ಇದಕ್ಕೆ ಸ್ವಲ್ಪ ಅರಿಶಿನ ಹಾಕ್ತಾ ಇದ್ದೀನಿ, ಸ್ವಲ್ಪ ಇಂಗು. ಇವಾಗ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ನೋಡಿದ್ರಲ್ಲ ಫ್ರೆಂಡ್ಸ್, ರಸಂ ಪೌಡ್ರನ್ನ ಹೇಗೆ ಮಾಡ್ಬೋದು ಅಂತ. ನೀವು ಮನೆಯಲ್ಲೇ ರಸಂ ಪೌಡ್ರನ್ನ ಟ್ರೈ ಮಾಡಿ ಬೇರೆಯವರಿಗೂ ಈ ವಿಡಿಯೋನ ಶೇರ್ ಮಾಡಿ. AVK ಹಾಬಿ ಐಡಿಯಾಸ್ಗೆ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು.